Hello guys, welcome back to my channel. I am Yashaswini. Today, let's we know about the lesson around a medicinal creeper which was written by Purnachandra Tejasvi. Before starting with the lesson, please subscribe to my channel and like the video. So now let's begin with the introduction of author. So brief introduction ಏನಪ್ಪಾ ಅಂತ ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡ ಪ್ರಾಮಿನಿಯಂಟ್ ರೈಟರ್ ಆಗಿರ್ತಾರೆ. ಅವರು ನಾವೆಲಿಸ್ಟ್, ಫೋಟೋಗ್ರಾಫರ್, ಪಬ್ಲಿಷರ್, ಪೇಂಟರ್ ಸಹ ಆಗಿದ್ದರು. ಇವರ ಒಂದು ಶಾರ್ಟ್ ಸ್ಟೋರಿ ಯಾವುದು ಅಂತ ಅಂದರೆ ಅಬ್ಬಚೂರಿನ ಪೋಸ್ಟ್ ಆಫೀಸ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮ್ಮ ಆನ್ಸರ್ ಬರಿಬೇಕಾದ್ರೆ. ಸೊ ನಾವು ಲೆಟ್ಸ್ ಬಿಗಿನ್ ವಿತ್ ದ ಲೆಸನ್. ಸೊ ಓವರಾಲ್ ಲೆಸನ್ನ ನರೇಟ್ ಮಾಡ್ತಿರೋದೇ ಆಥರ್ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಅವರ ಎಕ್ಸ್ಪೀರಿಯನ್ಸ್ ಏನೇನಾಗಿದೆಯೋ ಅದ್ರ ಮೇಲೆ ಈ ಲೆಸನ್ ಇದೆ. ಸೊ ಲೆಟ್ಸ್ ಬಿಗಿನ್. This is a story of an unusual medicinal creeper. There were so many stories about this creeper, some true, some imaginary, and some totally false. To go beyond this story and learn some fact about this plant took me almost 20 years. ಏನು ಹೇಳ್ತಿದ್ದಾರೆ ಅಂತ ಅಂದರೆ ಇದು ಒಂದು ಸ್ಟೋರಿ ಮಾಮೂಲಿ ಮೆಡಿಸಿನಲ್ ಕ್ರೀಪರ್ ಮೇಲೆ ಇರೋದು. ಆದರೆ ದೇರ್ ವರ್ ಸೋ ಮೆನಿ ಸ್ಟೋರೀಸ್, ತುಂಬಾ ಸ್ಟೋರೀಸ್ ಇತ್ತು ಈ ಕ್ರೀಪರ್ ಮೇಲೆ. ಅದರಲ್ಲಿ ಸ್ವಲ್ಪ ಟ್ರೂ ಆಗಿತ್ತು, ಸ್ವಲ್ಪ ಫಾಲ್ಸ್ ಆಗಿತ್ತು, ಇನ್ನು ಸ್ವಲ್ಪ ಇಮ್ಯಾಜಿನರಿ. ಅವ್ರದ್ದೇ ಏನೋ ಒಂದು ಕಥೆನ ಹೇಳ್ತಿದ್ರು. ಆದರೆ ಈ ಎಲ್ಲ ಸ್ಟೋರೀಸ್ನ ಮೀರಿ ನನಗೆ ರಿಯಲ್ ಆಗಿರೋ ಸತ್ಯ ಏನು ಅನ್ನೋದು ಗೊತ್ತಾಗೋಕ್ಕೆ ನನಗೆ 20 ಇಯರ್ಸ್ ತಗೋತು ಅಂತ ಹೇಳ್ತಿದ್ದಾರೆ. A coffee seed bed has to be protected from the sun by putting up a shade over it. Once we erecting a bamboo frame for such a shade, and we needed something with which we could tie the cane pieces placed across the frame. ಸೊ ಏನು ಅಂತ ಅಂದರೆ ಕಾಫಿ ಸೀಡ್ ಬೆಡ್ನ ಸನ್ಲೈಟಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅವರು ಶೇಡ್ನ ಹಾಕಬೇಕಾಗಿರುತ್ತೆ. ಸೊ ಈ ಶೇಡ್ನ ಹೆಂಗೆ ಹಾಕ್ಬೋದಿತ್ತು ಅಂತ ಅಂದರೆ ಬ್ಯಾಂಬೂ ಫ್ರೇಮ್ನ ಪ್ಲೇಸ್ ಮಾಡೋದ್ರಿಂದ, ಎರೆಕ್ಟಿಂಗ್ ಅಂದರೆ ಪ್ಲೇಸಿಂಗ್, ಬ್ಯಾಂಬೂ ಫ್ರೇಮ್ನ ಪ್ಲೇಸ್ ಮಾಡೋದ್ರಿಂದ ಶೇಡ್ ಹಾಕ್ಬೋದಿತ್ತು ಈ ಕಾಫಿ ಸೀಡ್ ಬೆಡ್ಗೆ. ಸೊ ಅವರು ಈ ಬ್ಯಾಂಬೂ ಫ್ರೇಮ್ನ ಪ್ಲೇಸ್ ಮಾಡೋದಕ್ಕೆ ಅದನ್ನು ತುಂಬ ಟೈಟಾಗಿ ಟೈ ಮಾಡಬೇಕಿರುತ್ತೆ ಕೇನ್ ಪೀಸಸ್ಸಿಂದ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತ ಅಂದರೆ ಸಣ್ಣಗೆ ಸಮ್ ಕ್ರೀಪರ್ಸ್ನ ಫಾರೆಸ್ಟಿಂದ ತರಕ್ಕೆ ಹೇಳ್ತಾರೆ. ಸೊ ಅವನು ತುಂಬ ಏನು ಬೇಕು ಕ್ರೀಪರ್ಸ್ನ ತಂದಿರ್ತಾನೆ. ಆದರೆ ಮಾರ ಅದನ್ನೆಲ್ಲ ಓಪನ್ ಮಾಡಿ ಹೊರಗಡೆ ತೆಗಿಬೇಕಾದ್ರೆ ಒನ್ ಕ್ರೀಪರ್ನ ನೋಡಿ ಇದಕ್ಕಿದ್ದಂಗೆ ಸಣ್ಣಗೆ ಬೈತಾನೆ, ಹೇ ವೈ ಡಿಡ್ ಯು ಪ್ಲಗ್ ದಿಸ್ ಯು ಫೂಲ್ ಅಂತ. ಸೊ ಯಾಕಿದನ್ನು ಕಿತ್ಕೊಂಡು ಬಂದೆ, ನಿನಗಷ್ಟು ಗೊತ್ತಿಲ್ವಾ ಅಂತ ಬೈತಾನೆ. ಆ ಥರ ಏನಿಗೆ ಬೈದ ಅಂತ ನೆಕ್ಸ್ಟ್ ಪ್ಯಾರಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. When I inquired, he said that it was a medicinal creeper. Sanna said that there was plenty of it in the forest. Mara eagerly said, come, show me where it is, and took Sanna into the forest. So ನರೇಟರು ಏನಾಯಿತು ಅಂತ ಎನ್ಕ್ವೈರ್ ಮಾಡಿದಾಗ ಮಾರ ಹೇಳ್ತಾನೆ ಇದು ಒಂದು ಮೆಡಿಸಿನಲ್ ಕ್ರೀಪರ್ ಅಂತ. ಸಣ್ಣ ಅದಕ್ಕೆ ಹೇಳ್ತಾನೆ ಇಂಥ ಮೆಡಿಸಿನಲ್ ಕ್ರೀಪರು ತುಂಬಾ ಇದೆ ಫಾರೆಸ್ಟಲ್ಲಿ ಅಂತ ಹೇಳಿದಾಗ ಮಾರ ಸರಿ ಬಾ ನನಗೆ ತೋರಿಸು ಅಂತ ಸಣ್ಣನ ಫಾರೆಸ್ಟಿಗೆ ಕರ್ಕೊ ಹೋಗ್ತಾನೆ. ಔಟ್ ಆಫ್ ದ ಶಿಯರ್ ಕ್ಯೂರಿಯಾಸಿಟಿ ಐ ಆಲ್ಸೋ ವೆಂಟ್ ವಿತ್ ದೆಮ್. ದಟ್ ಈಸ್ ಹೌ ಐ ಗಾಟ್ ಟು ನೋ ಅಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್ ವೆನ್ ಸಣ್ಣಪ್ಪ ಶೋಡ್ ದ ಪ್ಲಾಂಟ್. Mara became very active. He caught hold of one of the trindles and tied it to a nearby tree. ಸೊ ನರೇಟರ್ಗೂ ಸಹ ತುಂಬಾ ಕಂಟ್ರೋಲೇ ಆಗಲ್ಲ, ಅಷ್ಟು ಕ್ಯೂರಿಯಾಸಿಟಿ ಬರುತ್ತೆ. ಸೊ ಸರಿ ಅಂತ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವರು ಹೋಗ್ತಾರೆ. ಹೋಗಿದ ತಕ್ಷಣ ಮೆಡಿಸಿನಲ್ ಕ್ರೀಪರ್ನ ನೋಡ್ತಾರೆ. ನೋಡಿದ ತಕ್ಷಣ ಸಣ್ಣಪ್ಪ ಅಂದರೆ ಸಣ್ಣ ತೋರಿಸಿದ ತಕ್ಷಣವೇ ಮಾರ ಫುಲ್ ಆ್ಯಕ್ಟಿವ್ ಆಗಿ ಬೇಗನೆ ಹೋಗಿ ಏನಿರುತ್ತೋ ಆ ಮೆಡಿಸಿನಲ್ ಕ್ರೀಪರ್ನ ತೆಗೆದುಕೊಂಡು ಬಂದು ಹತ್ರದಲ್ಲಿದ್ದಂತಹ ಮರಕ್ಕೆ ಕಟ್ಟುತ್ತಾನೆ. ಐ ವಾಸ್ ಸರ್ಪ್ರೈಸ್ಡ್ ಅಟ್ ದಟ್ ಆ್ಯಂಡ್ ಆಸ್ಕ್ಡ್ ಮಾರಾ, ವೈ ಡಿಡ್ ಯು ಟೈ ದಟ್ ಕ್ರೀಪರ್ ಟು ದ ಟ್ರೀ. ಸೊ ತುಂಬಾ ಕ್ಯೂರಿಯಾಸಿಟಿ ಬಂದು ಸರ್ಪ್ರೈಸ್ ಆಗಿ ಕೇಳ್ತಾರೆ ನರೇಟರ್, ಮಾರ ಯಾಕೆ ನೀನು ಆ ಕ್ರೀಪರ್ನ ಮರಕ್ಕೆ ಕಟ್ಟಿದೆ ಅಂತ. ದ ಥೀಫ್ ಹಿ ಸೆಡ್, ನೌ ಇಟ್ ವಿಲ್ ಬಿ ಲೈಯಿಂಗ್ ಹಿಯರ್. ಸೊ ಮಾರ ಏನಂತ ಹೇಳ್ತಾನೆ ಅಂದರೆ ಥೀಫ್ ಅದು ಅಂತೂ ಕಳ್ಳನ ಥರ, ಈಗ ಅದು ಇಲ್ಲೇ ಇರುತ್ತೆ. where do you think it will run to? I asked him. ಸೊ ನರೇಟರ್ ಕೇಳ್ತಾನೆ, ನೀನು ಯಾಕೆ ಅನ್ಕೊಟ್ಟಿಯಾ ಅದೆಲ್ಲಿಗೋ ಹೊಂಟೋಗುತ್ತೆ ಅಂತ. ಓ ಯು ಡೋಂಟ್ ನೋ ಅಬೌಟ್ ದ ಕ್ರೀಪರ್. ಇಟ್ ಹ್ಯಾಸ್ ಬೀನ್ ಕ್ಯೂರ್ಡ್ ಬೈ ಅ ಸೇಜ್. ದ ಕ್ಯೂರ್ is that when someone needs this plant, they shall not find it. So when you want it and search for it, you won't be able to
find it for dear life. That is why when you find it, you must immediately tie it to a nearby plant so that it will be lying there. ಎಕ್ಸ್ಪ್ಲೇನ್ ಮಾರ. ಸೊ ಅವನು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಏನಂತ ಅಂದರೆ, ನಿಮಗೆ ಈ ಕ್ರೀಪರ್ ಬಗ್ಗೆ ಗೊತ್ತಿಲ್ಲ, ಇದನ್ನು ಆಲ್ರೆಡಿ ಇದಕ್ಕೆ ಶಾಪ ಸಿಕ್ಕಿದೆ ಸೇಜ್ ಅಂತ ಅಂದರೆ ಯಾರೋ ಋಷಿಯಿಂದ. ಏನಂತ ಅಂದರೆ, ಯಾವಾಗ ಮನುಷ್ಯರಿಗೆ ಅದು ತುಂಬಾ ನೀಡಿರುತ್ತೋ ಆವಾಗ ಅದು ಸಿಗೋದಿಲ್ಲ ನಿಮಗೆ. ಸೊ ಅದರಿಂದ ನಿಮಗೆ ಯಾವಾಗ ಅದು ಸಿಗುತ್ತೋ ಆವಾಗಲೇ ನೀವು ಅದನ್ನು ತಗೊಂಡು ನಿಯರ್ ಬೈ ಪ್ಲ್ಯಾಂಟಿಗೆ ಟೈ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆಗ ನಿಮಗದು ಸಿಗುತ್ತೆ ಅಂತ ಮಾರ ಎಕ್ಸ್ಪ್ಲೈನ್. ದಿಸ್ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್ resembling bitter leaves and bears fruit in a bunch like grapes. Immediately after the rains, this plant comes up and flower very quickly, put forth flowers and fruits and dies. ಸೊ ಈ ಕ್ರೀಪರು ತುಂಬಾ ಸ್ಮಾಲ್ ಲೀಫ್ನ ಇರುತ್ತೆ, ಬಿಟ್ಟರ್ ಲೀಫ್ ಅಂದರೆ ಎಳೆ ಥರ, ಆ್ಯಂಡ್ ಬಿಯರ್ಸ್ ಫ್ರೂಟ್ಸು ಇರುತ್ತೆ, ಗ್ರೇಪ್ಸ್ ಥರ ಬಂಚು ಇರುತ್ತೆ. ಇಮಿಡಿಯೇಟ್ಲಿ ರೈನ್ ಬಂದಿದ್ದ ತಕ್ಷಣನೇ ಈ ಪ್ಲ್ಯಾಂಟ್ಸು ಬೆಳೆದು ಫ್ಲವರ್ಸ್ನ ಬೇಗನೆ ಕೊಡುತ್ತೆ ಮತ್ತು ಫ್ರೂಟ್ಸು ಕೊಟ್ಟು ಮಳೆಗಾಲ ಮುಗಿಯೋಷ್ಟರಲ್ಲೇ ಡೆಡ್ ಅಂದರೆ ಫುಲ್ಲು ಸತ್ತೋಗುತ್ತೆ. ಇಟ್ ಕಮ್ಸ್ ಅಪ್ ಅಗೈನ್ ಓನ್ಲಿ ಇನ್ ದ ನೆಕ್ಸ್ಟ್ ರೈನಿ ಸೀಸನ್. ಸೊ ಅದು ಮತ್ತೆ ಬರೋದು ನೆಕ್ಸ್ಟ್ ವರ್ಷ ರೈನಿ ಸೀಸನ್, ಮಳೆಗಾಲ ಬಂದಾಗ. ಸೊ ಇನ್ ಬಿಟ್ವೀನ್ ನೋ ಒನ್ ಸೀಸ್ ದಿಸ್ ಪ್ಲ್ಯಾಂಟ್ಸ್ ಬಿಕಾಸ್ ಇಟ್ ಈಸ್ ನಾಟ್ ಸೀನ್ ಫಾರ್ ಮೋಸ್ಟ್ ಆಫ್ ದ ಇಯರ್. ದೇ ಪ್ರಾಬಬ್ಲಿ ಟೈ ಇಟ್ ಟು ಅ ನಿಯರ್ ಬೈ ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಆರ್ ಲೊಕೇಟೆಡ್. ಸೊ ಇದು ಮರ ಮತ್ತೆ ಬರದೇ ಇರೋ ಕಾರಣದಿಂದ ಅವರು ಯಾವಾಗ ಅದು ನೋಡ್ತಾರೋ ಆಗಲೇ ನಿಯರ್ ಬೈ ಟ್ರೀಗೆ ಟೈ ಮಾಡ್ತಾರೆ, ಸೊ ದ್ಯಾಟ್ ಅವರು ಬೇಗನೆ ಅದನ್ನು ಬೇಗನೆ ನೋಡ್ಬೋದು ಮತ್ತು ಲೊಕೇಟ್ ಮಾಡ್ಬೋದು ಅಂತ. ಬಟ್ ಮಾರಾ ಸ್ಟೋರಿ ಆರ್ ಸೋ ಬ್ರಿಜಾರ್ that one does not know which is true or which is false. This is not confined only to people like Mara. The entire system of Indian medicine suffers from this kind of mystification. ಸೊ ಇದು ಸ್ಟೋರಿ ತುಂಬಾ ಸ್ಟ್ರೇಂಜ್ ಅಂತ ಮಾರಾಗೆ ಅನಿಸ್ಲೇ ಇಲ್ಲ, ಯಾಕಂದರೆ ಅದು ನಿಜನೋ ಸುಳ್ಳು ಅನ್ನೋದು ಅವನಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ದ್ಯಾಟ್ ಅದು ಬರೀ ಮಾರ ಮಾತ್ರ ಸೀಮಿತ ಆಗಿರಲಿಲ್ಲ, ಇಡೀ ಇಂಡಿಯಾ ಸಿಸ್ಟಮಲ್ಲಿ ಈ ಇಂಡಿಯಾ ಸಿಸ್ಟಮ್ ಮೆಡಿಸನ್ ಸಿಸ್ಟಮ್ ಏನೇನಿದೆಯೋ ಅಲ್ಲೆಲ್ಲವೂ ಸಹ ಇಂಥ ಮೂಢನಂಬಿಕೆ ಇದೆ. ಇನ್ ಆಲ್ ಮೈ ವಂಡರಿಂಗ್ ಇನ್ ದ ಫಾರೆಸ್ಟ್ ವಿತ್ ಮಾಸ್ತಿ, ಬೈರಾ, ಅಣ್ಣಪ್ಪ, ಅಪ್ಪಣ್ಣ, ಮಾರ ಆ್ಯಂಡ್ ಅದರ್ಸ್, I gleaned many things among them, where a few things I learnt about some of the trees, plants and the herbs. ಸೊ ಇದೆಲ್ಲವೂ ಸಹ ವಂಡರಿಂಗೇ, ಅವ್ರಿಗೆ ತುಂಬಾ ಯಾವುದೇ ವಿಷಯ ಕೇಳಿದ್ರು ತುಂಬಾ ವಂಡರಿಂಗ್ ಆಗೋಗೆ ಇತ್ತು. ಯಾರ್ಯಾರ ಜೊತೆ? ಮಾಸ್ತಿ, ಬೈರಾ, ಅಪ್ಪಣ್ಣ, ಮಾರ ಮತ್ತು ಇನ್ನೂ ಸ್ವಲ್ಪ ಜನ. ಸೊ ಅವರು ತುಂಬಾ ಥಿಂಗ್ಸ್ನ ಕಲೆಕ್ಟ್ ಮಾಡಿದ್ರು. ಅಮಾಂಗ್ ದೆಮ್ ಅವರು ಯಾರ್ಯಾದ್ರ ಬಗ್ಗೆ ಕಲ್ತರು ಅಂತ ಅಂದರೆ ಪ್ಲ್ಯಾಂಟ್ಸ್ ಮತ್ತು ಹರ್ಬ್ಸ್ ಬಗ್ಗೆ ನರೇಟರ್ ಕಳೀತಾರೆ, ಅಷ್ಟು ತಿಳ್ಕೊತಾರೆ ಅವರು ಪ್ಲ್ಯಾಂಟ್ಸ್ ಮತ್ತು ಅರ್ಬ್ಸ್ ಬಗ್ಗೆ. Now the forests are disappearing and the people who know about these things are also leaving us one by one. One must realize that if one disappears the other become useless. ಸೊ ಈಗ ಫಾರೆಸ್ಟ್ ಬಗ್ಗೆ ಯಾರ್ಯಾರಿಗೆ ಗೊತ್ತೋ ಎಲ್ಲರೂ ಸಹ ಒಬ್ಬರಾದ್ಮೇಲೆ ಒಬ್ಬರು ಲೀವಿಂಗ್ ಹಸ್ ಅಂತ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಸತ್ತೋಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಫಾರೆಸ್ಟು ಸಹ ಡಿಸಪಿಯರಿಂಗ್ ಆಗ್ತಿದೆ, ಫಾರೆಸ್ಟ್ನು ಸಹ ನಾವು ಕಳ್ಕೊತಾ ಇದ್ದೀವಿ. ಸೊ ಒನ್ ಮಸ್ಟ್ ರಿಯಲೈಸ್ ದಟ್ ಇಫ್ ಒನ್ ಡಿಸಪಿಯರ್ ದ ಅದರ್ ಬಿಕಮ್ ಯೂಸ್ಲೆಸ್. ಸೊ ಯಾವುದಾದ್ರೂ ಒಂದನ್ನು ಸಹ ನಾವು ಕಳ್ಕೊಂಡ್ರೆ ಇನ್ನೊಂದಕ್ಕೂ ಸಹ ವ್ಯಾಲ್ಯೂ ಇರಲ್ಲ. ಐ ಆಮ್ ವೆರಿ ಕೀನ್ ಟು ಶೇರ್ ದ ಇನ್ಫಾರ್ಮೇಷನ್ ಐ ಹ್ಯಾವ್ ವಿತ್ Someone should be aware of these things, but whenever I try to discuss the unique property of these plants and herbs with my doctor friend, they become annoyed, call me an ignoramus and even squabble with me. ಸೊ ಏನಂತ ಅಂದರೆ, ಅವ್ರಿಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಸಿಕ್ಕಿದ್ರು ಅವ್ರು ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ತಾರೆ. ಅವರು ಶೇರ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ಸ ಕ್ರಿಯೇಟ್ ಮಾಡೋಕ್ಕೆ ಹೋಗಿ ಯುನೀಕ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಪ್ಲ್ಯಾಂಟ್ಸ್ ಮತ್ತು ಹರ್ಬ್ಸ್ ಬಗ್ಗೆ ಅವರ ಡಾಕ್ಟರ್ಸ್ ಫ್ರೆಂಡ್ ಯಾರ್ಯಾರು ಅವ್ರ ಫ್ರೆಂಡ್ಸು ಡಾಕ್ಟರ್ಸ್ ಆಗಿರ್ತಾರೋ ಅವ್ರ ಬಗ್ಗೆ ಅವರು ತುಂಬಾ ಅನಾಯ್ ಆಗಿ ಅವರು ನರೇಟರ್ನ ಫೂಲ್ ಮತ್ತು ತುಂಬ ಆರ್ಗ್ಯುಮೆಂಟ್ ಮಾಡ್ತೀಯಾ ಅಂತ ಹೇಳ್ತಾರೆ. ದಟ್ ಡೇ ದೋ ಮಾರ ಟೈಯಿಂಗ್ ಅಪ್ ದ ಪ್ಲ್ಯಾಂಟ್ praised it to seek, saying that every inch of it was a medicinal. He did not tell me what exactly it cured. ಸೊ ಅವತ್ತು ಮಾರ ಈ ಕ್ರೀಪರ್ನ ಏನಿತ್ತು ಅದನ್ನು ಪ್ಲ್ಯಾಂಟಿಗೆ ಟೈ ಮಾಡಬೇಕಾದ್ರೆ ಅವನು ಹೇಳಿದ್ದು ಒಂದೊಂದು ಇಂಚು ಸಹ ನಮಗೆ ಮೆಡಿಸಿನಲ್ ಅಂದರೆ ಔಷಧಿ ಥರ ವರ್ಕ್ ಮಾಡುತ್ತೆ ಅಂತ ಹೇಳ್ದ. ಆದರೆ ಅದು ಯಾವ ಕಾಯಿಲೆಯನ್ನು ವಾಸಿ ಮಾಡುತ್ತೆ ಅಂತ ಅವನು ಹೇಳಲಿಲ್ಲ.
Whether he did not want to tell me or simply did not know, I can't say. I didn't force him. Mara spun such exacting yarn that instead of tying it to a tree, even if he had tied to the creeper around his own neck, people were not likely to take him seriously. But his story were marvelous even when they were not true. So ಮಾರಂಗೆ ಅದನ್ನು ಹೇಳಬೇಕು ಅನಿಸ್ತೋ ಅಥವಾ ಅವನಿಗೆ ಹೇಳಬಾರ್ದು ಅನಿಸ್ತೋ ಅಥವಾ ಸಿಂಪ್ಲಿ ಡಿಡ್ ನಾಟ್ ನೋ, ಅವನಿಗೆ ರೀಸನೇ ಗೊತ್ತಿರಲಿಲ್ವೋ ಏನೋ, ಅದನ್ನು ನರೇಟರ್ ಡಿಸೈಡ್ ಮಾಡೋಕ್ಕಾಗಲ್ಲ. ಅವನ್ನ ಫೋರ್ಸು ಮಾಡಲಿಲ್ಲ ಹೇಳೋ ಅಂತ. ಸೊ ಅರೌಂಡ್ ಹಿಮ್ ಅವನ ಸುತ್ತಮುತ್ತ ಇಂಥ ಎಕ್ಸಿಸ್ಟಿಂಗ್ ಇಂತಹದ್ದು ತುಂಬಾ ಎಕ್ಸಿಸ್ಟಿಂಗ್ ಆಗ್ತಾ ಇರುತ್ತೆ, ಎಕ್ಸೈಟ್ಮೆಂಟು ಸಹ ಕೊಡ್ತಿರುತ್ತೆ. ಸೊ ಅವನು ಅದನ್ನು ಇನ್ಸ್ಟೆಡ್ ಆಫ್ ಅಲ್ಲಿ ಯಾವುದೋ ಒಂದು ಮರಕ್ಕೆ ಕಟ್ಟೋ ಬದಲು ಅದೇ ಬೇರೆ ಕ್ರೀಪರ್ಗೆ ಕಟ್ಬೋದಿತ್ತು ಅಂತ ನರೇಟರ್ ಹೇಳ್ತಾರೆ. ಸೊ ಅವನ ಸ್ಟೋರಿಗಳು ಸುಳ್ಳಲ್ಲ ಅಂತ ಅಂದರು, ಏನೋ ಒಂಥರ ತುಂಬ ಡಿಫ್ರೆಂಟಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒನ್ ಡೇ ಇಟ್ ಸೀಮ್ಸ್ ಮಾರಾ ಹ್ಯಾಡ್ ಗಾನ್ ಟು ದ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬ್ಯಾಂಬೂ ಶೂಟ್ ಹೋಮ್ ವಿತ್ ಹಿಸ್ ಹ್ಯಾಂಡ್ thrust through the bamboo cane when he was cutting the shoot. He accidentally cut his hand. ಸೊ ಒಂದಿನ ಬ್ಯಾಂಬೂ ಶೂಟ್ನ ತರೋಕ್ಕೆ ಅಂತ ಫಾರೆಸ್ಟಿಗೆ ಹೋದಾಗ ಇದಕ್ಕಿದ್ದಂಗೆ ಅವನು ಬ್ಯಾಂಬೂಸ್ನ ಕಟ್ ಮಾಡಬೇಕಾದ್ರೆ ಅವನ ಹ್ಯಾಂಡು ಸಹ ಸ್ವಲ್ಪ ಆಕ್ಸಿಡೆಂಟಾಗಿ ಕಟ್ ಆಗುತ್ತೆ. ದ ಶಾರ್ಪ್ ಸಿಕಲ್ ಹ್ಯಾಸ್ ಅಪ್ರೆಂಟ್ಲಿ ಕಟ್ ಆ್ಯಂಡ್ artery and it started bleeding. Everyone around was alarmed and someone brought some leaf, pressed it against the wound and bandaged it with the cloth torn from one of their lungis. ಸೊ ಇದಕ್ಕಿದ್ದಂಗೆ ಅವನ ಹ್ಯಾಂಡ್ ಕಟ್ಟಾಗಿ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಆ ರಕ್ತ ಎಲ್ಲ ಕಡೆ ತುಂಬಾ ಬೇಗವಾಗಿ ಚುಮ್ಮುತ್ತಿರುತ್ತೆ, ಅಂದರೆ ತುಂಬಾ ಬೇಗ ಹೊರಗಡೆ ಬರುತ್ತಿರುತ್ತೆ. ಸೊ ಎಲ್ಲರೂ ಸಹ ಅವನ ಜೊತೆ ಹೋಗಿದ್ದರು ತುಂಬಾ ಆ್ಯಕ್ಟಿವ್ ಆಗಿ ಯಾವುದೋ ಒಂದು ಲೀಫ್ ತಂದು ಅವನ ಕೈ ಮೇಲೆ ಹಾಕಿ ಬ್ಯಾಂಡೇಜ್ ಮಾಡಿ ಅದನ್ನು ಕ್ಲಾತಿಂದ ಅವರು ಹಾಕಿದ ಲುಂಗಿಯಿಂದ ಅರ್ಧ ಕಟ್ಟುತ್ತಾರೆ. ಮಾರಾ ಹೆಲ್ಡ್ ಎಸ್ wounded and carefully so that it could not shake too much and went it to the white man at ಹುಳಿ ಇಂಡಲು ಫಾರ್ ಪ್ರಾಪರ್ ಡ್ರೆಸ್ಸಿಂಗ್ ಆ್ಯಂಡ್ ಟ್ರೀಟ್ಮೆಂಟ್. ಸೊ ಅವನು ಯಾವುದೇ ಕಾರಣಕ್ಕೂ ಶೇಕ್ ಆಗದೆ ಇರೋಂಗೆ ಅವನ ಕೈನ ಇಟ್ಕೊಂಡು ಕೇರ್ಫುಲ್ಲಾಗಿ ಹೋಗಿ ವೈಟ್ ಮ್ಯಾನ್ ಅಂತ ಅಂದರೆ ಡಾಕ್ಟರ್ ಹುಳಿ ಇಂಡಲು ಇಸ್ ದ ಸೆನ್ಸ್ ಯಾವುದೋ ಒಂದು ಊರ ಹೆಸರು ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಆ ಡಾಕ್ಟರ್ ಹತ್ರ ಡ್ರೆಸ್ಸಿಂಗ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ತಗೋತಾರೆ. ದ ವೈಟ್ ಮ್ಯಾನ್ got out his first aid kit, cotton, medicine, antibiotic powder, opened the bandage and removed the leaf. Surprise! ಸೊ ಅವನು ವೈಟ್ ಮ್ಯಾನು ಅದನ್ನು ಎತ್ಕೊಂಡು ಫಸ್ಟ್ ಏಡ್ ಹಾಕಿ ಕಾಟನು, ಮೆಡಿಸನು, ಆ್ಯಂಟಿಬಯೋಟಿಕ್ಕು ಏನೇನು ಬೇಕು ಎಲ್ಲನೂ ತೆಗೆದು ಬ್ಯಾಂಡೇಜು ಎಲ್ಲ ರೆಡಿ ಮಾಡಿಕೊಂಡು ಮಾರಾ ಕೈ ಮೇಲಿದ್ದಿದ್ದ ಲೀಫ್ನ ತೆಗೆದ ತಕ್ಷಣ ಸರ್ಪ್ರೈಸ್ ಆಗುತ್ತೆ ಡಾಕ್ಟರ್ಗೆ. ದೇ ವಾಸ್ ನೋ ಬ್ಲಡ್, ನೋ wound, in fact no sign of any wound having been there. Now the white man became angry with Mara. You fool! Are you joking? He shouted. Mara showed him all the blood on his cloth and body and sprang before him saying that he was not lying. ಸೊ ಅವನು ಏನಕ್ಕೆ ಸರ್ಪ್ರೈಸ್ ಆಗುತ್ತೆ ಅಂತ ಡಾಕ್ಟರ್ಗೆ, ಆ ಲೀಫ್ ತೆಗ್ದಿದ ತಕ್ಷಣವೇ ಅಲ್ಲಿ ಬ್ಲಡ್ಡು ಇರಲಿಲ್ಲ, ಊಂಡ್ ಅಂತಂದರೆ ಗಾಯ, ಯಾವುದೇ ರೀತಿಯ ಗಾಯ ಆಗಿರೋ ಸಿಂಪ್ಟಮ್ಸು ಸೈನ್ಸ್ ಏನೂ ಇರಲಿಲ್ಲ ಅಲ್ಲಿ. ಸೊ ಇದಕ್ಕಿದಂಗೆ ಡಾಕ್ಟರ್ಗೆ ಕೋಪ ಬರುತ್ತೆ, ಯಾಕಂದರೆ ಕೋಪ ಬರುತ್ತೆ, ಏನೋ ಆಗದೆ ಬಂದಿದ್ದಾನೆ. ಸೊ ಯು ಫೂಲ್, ಆರ್ ಯು ಜೋಕಿಂಗ್? ನೀನು ತುಂಬ ಫೂಲಾ, ನಿನಗೇನು ಬುದ್ಧಿ ಇಲ್ವಾ, ಯಾಕೆ ಈ ಥರ ಜೋಕ್ ಮಾಡ್ತಿದ್ಯಾ ಅಂತ ಮಾರನ ಮೇಲೆ ಶೌಟ್ ಮಾಡಿದ ತಕ್ಷಣ ಮಾರ ಅವನ ಬಟ್ಟೆ ಮೇಲೆ ಆಗಿದ್ದಂತಹ ರಕ್ತದ ಕಳೆನ ತೋರಿಸಿ ಹೇಳ್ತಾನೆ ಅವನು ಸುಳ್ಳು ಹೇಳ್ತಿಲ್ಲ ಅಂತ ಅವನ ಮುಂದೆ ಬಂದು ಹೇಳ್ತಾನೆ. Looking at all this, the Englishman believed Mara. He took the leaf that had been kept on the wound and told Mara, show me the plant from which you plucked this leaf. I will give you my entire plantation. ಸೊ ಇಂಗ್ಲಿಷ್ಮ್ಯಾನು ಮಾರನ ನಂಬಿ ಆ ಮಾರನ ಕೈ ಮೇಲಿದ್ದ ಲೀಫ್ನ ತೆಗೆದು ಹೇಳ್ತಾನೆ, ನನಗೆ ಈ ಪ್ಲ್ಯಾಂಟ್ನ ತೋರಿಸು, ಎಲ್ಲಿಂದ ನೀನು ಈ ಎಳೆನ ಕಿತ್ತೆ ಅಂತ. ಆಗ ನಾನು ನನ್ನ ಎಂಟೈರ್ ಪ್ರಾಪರ್ಟಿ, ಪ್ಲಾಂಟೇಶನ್ ಅಂದರೆ ಅವನ ಗದ್ದೆ ಏನೇನಿತ್ತೋ ಅದೆಲ್ಲ ಕೊಡ್ತೀನಿ ಅಂತ. ಮಾರಾ took him to the forest and even though they searched for the entire day from morning to evening, they did not find that plant which had similar leaves. ಸೊ ಮಾರಾ ಸರಿ ಅಂತ ಹೇಳಿ ಫಾರೆಸ್ಟಿಗೆ ಕರ್ಕೊ ಹೋಗ್ತಾನೆ. ಎಂಟೈರ್ ಡೇ ಬೆಳಗ್ಗೆಯಿಂದ ಸಂಜೆ ಗಂಟೆ ಹುಡುಕಿದ್ರೂ ಸಹ ಅವರಿಗೆ ಸಿಗಲೇ ಇಲ್ಲ ಆ ಪ್ಲ್ಯಾಂಟು. Now the Englishman thought that Mara really did not want to identify the plant. He was angry because he thought that
Mara was so greedy that even though he had offered him his entire estate, he was not satisfied, so he took his out of his gun and pointed at Mara. ಸೊ ಇಂಗ್ಲಿಷ್ ಮ್ಯಾನ್ ಆಮೇಲೆ ಅನ್ಕೋತಾನೆ ಈ ಮಾರಂಗೆ ನಿಜವಾಗ್ಲೂ ಪ್ಲ್ಯಾಂಟ್ನ ಐಡೆಂಟಿಫೈ ಮಾಡಿ ನನಗೆ ಕೊಡೋದು ಇಷ್ಟ ಇಲ್ಲ ಅಂತ ಹೇಳಿ ಅವನಿಗೆ ಕೋಪ ಬರುತ್ತೆ. ಕೋಪ ಬಂದು ಈ ಮಾರ ತುಂಬಾ ಗ್ರೀಡಿ ಅಂತ ಹೇಳಿ ತುಂಬಾ ಸ್ವಾರ್ಥಿ ಇವನು ಅಂತ ಹೇಳಿ ನಾನು ನನ್ನ ಫುಲ್ ಎಂಟೈರ್ ಎಸ್ಟೇಟ್ ನನ್ನ ಆಸ್ತಿ ಏನಿತ್ತು ಎಲ್ಲನೂ ಕೊಡ್ತೀನಿ, ಎಷ್ಟು ಸ್ವಾರ್ಥಿ ಇವನು ಅಂತ ಅವನು ಹೇಳ್ತಾನೆ. ಸೊ ಹಿ ಟುಕ್ ಔಟ್ ಹಿಸ್ ಗನ್ ಆ್ಯಂಡ್ ಪಾಯಿಂಟಿಂಗ್ ಎಟ್ ಮಾರ, ಇಫ್ ಯು ಡೋಂಟ್ ಶೋ ಇಟ್ ಟು ಮೀ ಐ ವಿಲ್ ಶೂಟ್ ಯು ಡೌನ್. ಸೊ ಅವನು ಏನು ಮಾಡ್ತಾನೆ ಅಂತ ಅಂದರೆ ಡಾಕ್ಟರು ಇಂಗ್ಲಿಷ್ ಮ್ಯಾನು ಅವನಿಗೆ ತುಂಬಾ ಕೋಪ ಬರುತ್ತೆ. ಕೋಪ ಬಂದು ಅವ್ನ ಗನ್ನ ಹೊರಗಡೆ ತೆಗೆದು ಪಾಯಿಂಟ್ ಔಟ್ ಮಾಡಿ ನೀನೇನಾದರೂ ಆ ಜಾಗ ತೋರಿಸ್ಲಿಲ್ಲ ಅಂತ ಅಂದರೆ ನಾನು ನಿನ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ನೌ ಮಾರ ವಾಸ್ ಶಿವರಿಂಗ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಕ್ರೈಯಿಂಗ್ ಲೌಡ್ಲಿ. ಮಾರ ಈಗ ತುಂಬ ನಡುಕ್ತಾ ಜೋರಾಗಿ ಹಾಡೋಕ್ಕೆ ಶುರು ಮಾಡ್ತಾನೆ. ಹಿ ಫೆಲ್ ಆಲ್ ದ ಇಂಗ್ಲಿಷ್ ಫೀಟ್ಸ್ ಆ್ಯಂಡ್ begged him and said that he really did not know. I believe this Englishman, now really angry, said, "Get out," and drove him out. So ಇವನು ಕೊನೆಗೆ ಹೋಗಿ ಆ ಡಾಕ್ಟರ್ ಅಂದರೆ ಇಂಗ್ಲಿಷ್ ಮ್ಯಾನ್ ಕಾಲಿಗೆ ಬಿದ್ದು ಬೆಗ್ ಮಾಡ್ತಾನೆ, ಎಲ್ಲ ಅದಕ್ಕೆ ಹೇಳ್ತಾನೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳಿದಾಗ ಇಂಗ್ಲಿಷ್ ಮ್ಯಾನ್ ಆಮೇಲೆ ತುಂಬ ಕೋಪ ಬಂದು ಗೆಟ್ ಔಟ್ ಇಲ್ಲಿಂದ ಹೋಗು ಅಂತ ಹೇಳಿ ಅವನ್ನ ಹೊರಗಡೆಗೆ ಹಾಕ್ತಾನೆ. ಹಿಯರಿಂಗ್ ದಿಸ್ ಸ್ಟೋರಿ ಐ ಆಲ್ಸೋ ಶೋಡ್ ಮೈ ಇರಿಟೇಟ್ ಆ್ಯಂಡ್ ಸೆಡ್, yours is a cock and bull story, totally fabricated. ಸೊ ಇದನ್ನು ನರೇಟರ್ ಕೇಳಿ ತುಂಬಾ ಕೋಪ ಬಂದು ಇರಿಟೇಟ್ ಆಗಿ ಹೇಳ್ತಾರೆ, ನೀನು ಕತೆ ಎಲ್ಲ ಕಾಗೆ ಮತ್ತು ಗೂಬೆಗಳ ಸ್ಟೋರಿ ಇದ್ದಾಗೆ ಅಂತ ಹೇಳಿ. ಇಫ್ ಯು ಹ್ಯಾಡ್ ಗಾನ್ ಆ್ಯಂಡ್ ಸರ್ಚ್ ನಿಯರ್ ದ ಬ್ಯಾಂಬೂ ಬುಷ್ ವೇರ್ ಯು ಅರ್ಟ್ ಯೋರ್ ಹ್ಯಾಂಡ್ ವುಡ್ ಯು ನಾಟ್ ಹ್ಯಾವ್ ಫೌಂಡ್ ದ ಲೀಫ್ ಆ್ಯಂಡ್ ದ ಪ್ಲ್ಯಾಂಟ್, ಟು ವಿಚ್ ಹೀ ರಿಪ್ಲೈಡ್ ವಿತ್ ಅನದರ್ ಸ್ಟೋರಿ. ಸೊ ಅವ್ರು ಹೇಳ್ತಾರೆ, ನರೇಟರ್ ಹೇಳ್ತಾರೆ, ಅಷ್ಟು ಇಲ್ಲದೆ ನೀನು ಹೋಗಿ ಆ ಬ್ಯಾಂಬೂ ಬುಷ್ನ ಎಲ್ಲಿ ಬ್ಯಾಂಬೂ ಬುಷ್ನ ಕಡಿಯೋಕ್ಕೆ ಹೋದಾಗ ನಿನ್ನ ಕೈ ಅರ್ಟ್ ಆಗಿತ್ತೋ ಅಲ್ಲೋಗಿ ನೋಡಿದರೆ ಆ ಲೀಫ್ ಸಿಕ್ತಿತ್ತು ಮತ್ತು ಆ ಪ್ಲ್ಯಾಂಟು ಸಹ ಅಂತ ಹೇಳಿದಾಗ ಮಾರ ಮತ್ತೆ ಇನ್ನೊಂದು ಸ್ಟೋರಿ ಹೇಳೋಕ್ಕೆ ಶುರು ಮಾಡ್ತಾನೆ. ದ ಮಂಗೂಸ್ ಆ್ಯಂಡ್ ದ ಕೌಕಾಲ್ ಆಲ್ಸೋ ನ್ಯೂ ಅಬೌಟ್ ದಿಸ್ ಪ್ಲ್ಯಾಂಟ್ ಆ್ಯಂಡ್ ದಟ್ ವೆನ್ ದೇ go hunting snake, if they are bitten by the poisonous snake, they immediately chew this leaf and thus cure themselves. ಸೊ ಹೇಳ್ತಾನೆ ಮಾಂಗೂಸ್ ಮತ್ತು ಅವರೆಲ್ಲ ಹೋದಾಗ ಈ ಪ್ಲ್ಯಾಂಟು ಅವರಿಗೆ ಗೊತ್ತಿದೆ. ಸೊ ಏನಾದರೂ ಅವರು ಅವ್ರಿಗೆ ಸ್ನೇಕ್ ಹಂಟ್ ಮಾಡಿದ್ರೆ ಸ್ನೇಕ್ ಬೈಟ್ ಏನಾದರೂ ಆದರೆ ಅವರು ಸಡನ್ನಾಗಿ ಈ ಲೀವ್ಸ್ನ ತಿಂತಾರೆ, ಸೊ ದಟ್ ಬೇಗ ಕ್ಯೂರ್ ಆಗ್ತೀವಿ ಅಂತ. Mara did not have any teeth on the right side of his mouth. He had to chew everything on the left side. He was aged and perhaps they had fallen off naturally, but why only one side. ಸೊ ಮಾರಾಗೆ ಟೀಟ್ಸ್ಗಳು ಇರಲ್ಲ, ಟೀಟ್ ಅಂದರೆ ಹಳ್ಗಳು ಇರಲ್ಲ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಸೊ ಅದಕ್ಕೆ ಅವನು ಲೆಫ್ಟ್ ಸೈಡಲ್ಲೇ ಏನೇ ತಿಂದರೂ ಲೆಫ್ಟ್ ಸೈಡಲ್ಲೇ ಅಗಿತಿರ್ತಾನೆ. ಸೊ ಅವನಿಗೆ ಏಜ್ ಆಗಿತ್ತು ಮತ್ತು ನ್ಯಾಚುರಲ್ ಆಗಿ ಹಲ್ಲು ಬೀಳುತ್ತಲ್ಲ ವಯಸ್ಸಾದವ್ರಿಗೆ ಹಂಗೆ ಅಂತ ಅಂದ್ಕೊಂಡಿದ್ರು ನರೇಟರ್. ಆದರೆ ಬರೀ ಒನ್ ಸೈಡ್ ಮಾತ್ರ ಏನಕ್ಕೆ ಬಿದ್ದಿದೆ ಅನ್ನೋದು ಅವ್ರಿಗೆ ಕ್ಯೂರಿಯಾಸಿಟಿ. ಒನ್ ಡೇ ಐ ಆಸ್ಕ್ಡ್ ಹಿಮ್ ಹೌ ಹಿ ಹ್ಯಾಡ್ ಕಮ್ ಟು ಲೂಸ್ all the teeth only on one side. He told me an interesting story. It seems that they had fallen out long ago and not as a result of his advising age. ಸೊ ಅವನು ಹೇಳ್ತಾನೆ, ಸೊ ಸರಿ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನರೇಟರ್ ಕೇಳಿದಾಗ ಯಾಕೆ ನಿನ್ನ ಒನ್ ಸೈಡ್ ಟೀತ್ ಮಾತ್ರ ಲಾಸ್ ಆಗಿದೆ ಅಂತ ಹೇಳಿದಾಗ ಮತ್ತೆ ಇನ್ನೊಂದು ಸ್ಟೋರಿ ಹೇಳ್ತಾನೆ. ಈ ಟೀತ್ಗಳೇನು ಇವಾಗ ಬಿದ್ದಿರೋದಲ್ಲ, ತುಂಬ ಹಿಂದೆನೇ ಬಿದ್ದಿರೋದು. Once he had laid a trap in a forest to catch the rabbit. He was worried that somebody else may get there before him in the morning and take away his catch. So he went into the forest before daybreak. The trap was empty. So ಒಂದಿನ ರ್ಯಾಬಿಟ್ನ ಕ್ಯಾಚ್ ಮಾಡೋಕ್ಕೆ ಅಂತ ಟ್ರ್ಯಾಪ್ ಹಾಕಿರ್ತಾನೆ, ಬೇಲಿ ಎಲ್ಲ ಹಾಕಿರ್ತಾನೆ. ಸೊ ಬೇಲಿ ಎಲ್ಲ ಹಾಕಿ ಟ್ರ್ಯಾಪ್ ಸಹ ಆಗಿರುತ್ತೆ ರ್ಯಾಬಿಟ್ಟು. ಸೊ ಅವನಿಗೆ ವರಿ ಆಗುತ್ತೆ ಮಾರನೇ ದಿನಕ್ಕೆ, ಏನಂತ ಅಂದರೆ ಯಾರಾದರೂ ನನ್ನ ಬೇಟೆನ ಕ್ಯಾಚ್ ಅಂತ ಅಂದರೆ ಬೇಟೆನ ಏನಾದರೂ ಎತ್ಕೊ ಹೊಂಟೋದ್ರೆ ಅನ್ನೋ ತುಂಬ ಭಯದಿಂದ ವರಿಡಿಂದ ಏನು ಮಾಡ್ತಾನೆ ಅಂತ ಅಂದರೆ, ಸೊ ಈ ವೆಂಟ್ ಇನ್ ಟು ದ ಫಾರೆಸ್ಟ್ ಬಿಫೋರ್ ಡೇ ಬ್ರೇಕ್. ಸೊ ಸಂಜೆನೇ ಹೊಂಟೋಗ್ತಾನೆ ಫಾರೆಸ್ಟ್ಗೆ. ಹೋಗಿ ನೋಡಿದ್ರೆ ಅಲ್ಲಿ ಟ್ರ್ಯಾಪು ಎಂಟಿ ಆಗಿರುತ್ತೆ. ಸೊ ಅಲ್ಲಿ ರ್ಯಾಬಿಟ್ನ ಯಾರೋ ಮೊದಲೇ ಎತ್ಕೊಂಡು ಹೊಂಟೋಗಿರ್ತಾರೆ. ಸೊ ರ್ಯಾಬಿಟ್ ಹ್ಯಾಸ್ ವಾಕ್ಡ್ ಇನ್ ಟು ಇಟ್ ಸಿನ್ಸ್ ದೇರ್ ವಾಸ್ ಅ ಸ್ಟ್ರೀಮ್.
Following nearby, Mara decides to brush his teeth and wash his face before trekking back home. When he broke a small stick from a nearby plant to brush a third or a fourth time, he felt a sour taste in the mouth. He thought that there was something wrong with the stick and threw it. So, ಸರಿ ಅಂತ ಹೇಳಿ ಅಲ್ಲೇ ಹರಿತಿದ್ದ ನೀರ ಹತ್ರ ಹೋಗಿ ಮಾರ ಬ್ರಷ್ ಮಾಡಿ ಮುಖ ತೊಳೆದು ಆಮೇಲೆ ಮನೆಗೆ ಹೋಗೋದಾ ಅಂತ ಯೋಚಿಸಿ ಅಲ್ಲೇ ನಿಯರ್ ಬೈಯಲ್ಲಿದ್ದ ಮರದ ಹತ್ರ ಒಂದು ಸ್ಟಿಕ್ನ ಕಿತ್ಕೊಬಂದು ಬ್ರಷ್ ಮಾಡ್ಬೇಕಾದ್ರೆ 3ನೇ ಸತಿ 4ನೇ ಸತಿ ಬ್ರಷ್ ಮಾಡ್ಬೇಕಾದ್ರೆ ಏನೋ ಸಾರೋ ಟೇಸ್ಟ್ ಬರುತ್ತೆ. ಸೊ ಸ್ಟಿಕ್ಕಲ್ಲಿ ಏನೋ ಪ್ರಾಬ್ಲಮ್ ಇದೆ, ಸರಿ ಇಲ್ಲ ಅಂತ ಹೇಳಿ ಎಸಿತಾನೆ. ಬಿಫೋರ್ ಈ ಕುಡ್ ಟ್ರೈ ಅ ನ್ಯೂ ಸ್ಟಿಕ್, ಈ ವಾಂಟೆಡ್ ಟು rinse his mouth. He took some water from the stream, put it into his mouth, and after turning it around his mouth, spat it out. Surprised, all the teeth which had been touched by the stick tumbled out of his mouth. ಸೊ ಬೇರೆ ಸ್ಟಿಕ್ನ ಟ್ರೈ ಮಾಡೋಕ್ಕೂ ಮುಂಚೆ ಬಾಯಿ ಮುಕ್ಳಿಸೋದ ಅಂತ ಹೇಳಿ ಸ್ಟ್ರೀಮಲ್ಲಿ ಇದ್ದಿದ್ದು ವಾಟರಿಂದ ಬಾಯಿ ಮುಕ್ಳಿಸಿ ಎಲ್ಲ ಆಗಿ ನೀರನ್ನ ಸ್ಪ್ಯಾಟ್ ಇಟ್ ಔಟ್ ಅಂದರೆ ಹೊರಗಡೆ ಉಗಿದ ಮೇಲೆ ಸರ್ಪ್ರೈಸ್ ಆಗುತ್ತೆ. ಆ ಸ್ಟಿಕ್ ಯಾವ ಟೀಟ್ನ ಟಚ್ ಮಾಡಿತ್ತೋ ಅಂದರೆ ಯಾವ ಟೀಟಲ್ಲಿ ಆ ಸ್ಟಿಕ್ಕಿಂದ ಯಾವ ಟೀಟ್ನ ಬ್ರಷ್ ಮಾಡಿದ್ನೋ ಆ ಟೀತೆಲ್ಲ ಬಿದೋಗಿರುತ್ತೆ. Thank God I was saved because I had not brushed all the teeth, otherwise I would not have had any teeth left to eat even rice. ಸೊ ಅವನು ಅದಾದಮೇಲೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಸೊ ಸದ್ಯ ನಾನು ಎಲ್ಲ ಟೀತ್ನೂ ಬ್ರಷ್ ಮಾಡಲಿಲ್ಲ, ಏನಾದರೂ ಹಂಗೆ ಬ್ರಷ್ ಮಾಡಿಬಿಟ್ಟಿದ್ದಿದ್ರೆ ಯಾವುದೇ ಟೀತ್ ಇರ್ತಾ ಇರಲಿಲ್ಲ ಈವನ್ ರೈಸ್ ತಿನ್ನೋದಕ್ಕೂ ಅಂತ. I rebuked him. Hey Mara, if you want to tell lies, they must at least be believed. ಸೊ ನರೇಟರ್ಗೆ ಕೋಪ ಬಂದು ಸ್ಕೋಲ್ಡ್ ಮಾಡ್ತಾರೆ. ನೀನು ಸುಳ್ಳು ಹೇಳಬೇಕು ಅಂತ ಅಂದರೆ ಆ ಸುಳ್ಳು ನಂಬೋ ಥರ ಇರಬೇಕು ಅಂತ. ಮಾರಾ ಸೆಡ್, ಕಾಂಟ್ ಯು ಸಿ ದಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀತ್? ದೆನ್ ಕಮ್ ಆ್ಯಂಡ್ ಶೋ ಮಿ ದಟ್ ಪ್ಲ್ಯಾಂಟ್. ಸೊ ನಿಮಗೆ ಗೊತ್ತಾಗ್ತಿಲ್ವಾ ನಾನೆಲ್ಲ ಹಲ್ಲೂ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಮಾರ ಹೇಳಿದಾಗ, ಸರಿ ಬಾ ನನಗೆ ಆ ಮರನ ಪ್ಲ್ಯಾಂಟ್ನ ತೋರಿಸು ಅಂತ ಹೇಳ್ತಾರೆ. ಹೌ ಕ್ಯಾನ್ ಐ ಶೋ ಯು ದಟ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪ್ಲ್ಯಾಂಟ್ಸ್ ಇನ್ ದ ಫಾರೆಸ್ಟ್? You can do one thing, sir. You can try brushing your teeth with each of them. Then we can find out which one has this effect. ಸೊ ನಾನು ನಿಮಗೆ ಯಾವ ಪ್ಲ್ಯಾಂಟ್ ಅಂತ ತೋರ್ಸೋಕ್ಕಾಗುತ್ತೆ, ಅಲ್ಲಿ ಸುಮಾರು 100 ಪ್ಲ್ಯಾಂಟ್ಸ್ ಇದೆ. ಸೊ ನಿಮ್ಗೆ ಅಷ್ಟು ಕ್ಯೂರಿಯಾಸಿಟಿ ಇದ್ದರೆ ಎಲ್ಲನೂ ತಗೊಂಡು ಒಂದೊಂದಾಗಿ ಬ್ರಷ್ ಮಾಡಿ, ಸೊ ಅದರಿಂದ ಯಾವುದಕ್ಕೆ ಸೈಡ್ ಎಫೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಮಾರ ಹೇಳ್ತಾನೆ. ಸೊ ನರೇಟರ್ ಮತ್ತೆ ಕೇಳ್ತಾರೆ, ವೈ ಶುಡ್ ಐ? ಯು ಆರ್ ದ ಒನ್ ಹೂ ಇಸ್ ಲೈಯಿಂಗ್. ಸೊ ಯು ಹ್ಯಾವ್ ಟು ಬ್ರಷ್ ಯುವರ್ ಟೀತ್ ವಿತ್ ಆಲ್ ದೋಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಡಿಸ್ಕವರ್ ದ ರೈಟ್ ಒನ್. ಸೊ ನಾನು ಯಾಕೆ ಅದನ್ನು ಮಾಡಬೇಕು? ನೀನೇ ಅದನ್ನು ಸುಳ್ಳು ಹೇಳ್ತಿರೋದು ಈ ಥರ ಎಲ್ಲ ಆಗಿದೆ ಅಂತ. ಸೊ ಅದನ್ನು ತಗೊಂಡು ನಿನ್ನ ಟೀತ್ನ ಬ್ರಷ್ ಮಾಡು. ಸೊ ಯಾವುದು ರೈಟ್ ಒನ್ ಅಂತ ನಾವು ಆಮೇಲೆ ನೋಡೋಣ. ಮೈ ಗಾಡ್, there are so many plants in the forest. I won't live long enough to try each and every one of them. ಸೊ ಮಾರ ಮತ್ತೆ ಹೇಳ್ತಾನೆ, ಅಯ್ಯೋ ದೇವ್ರೆ, ನಾನು ಅಲ್ಲಿ ಸುಮಾರು ಪ್ಲ್ಯಾಂಟ್ಸ್ ಇದೆ ಫಾರೆಸ್ಟಲ್ಲಿ, ಅದನ್ನೆಲ್ಲ ಒಂದನ್ನ ಟ್ರೈ ಮಾಡ್ತಿದ್ರೆ ನಾನು ಅಲ್ಲಿ ಗಂಟೆ ಬದುಕಿ ಇರಲ್ಲ ಅಂತ ಹೇಳ್ತಾನೆ. ಏ ಮಾರ, ಇಫ್ ಯು ಕೀಪ್ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಒನ್ಸ್ ಯು ಮೇ ಫೈಂಡ್ ಒನ್ ವಿಚ್ ಇಸ್ ಗೋಯಿಂಗ್ ಟು ಮೇಕ್ ಯುವರ್ ಟೀತ್ ಕಮ್ ಬ್ಯಾಕ್. ಸೊ ನರೇಟರು ಅಲ್ಲಿ ಕಾಮಿಡಿ ಮಾಡ್ತಾರೆ. ಸರಿ ಮರ, ನೀನು ಒಂದೊಂದಾಗಿ ಟ್ರೈ ಮಾಡ್ತಿದ್ದೆ ಡಿಫ್ರೆಂಟ್ನ, ಸೊ ಅದರಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಂಟಿಂದ ನಿನ್ನ ಟೀತು ಮತ್ತೆ ವಾಪಸ್ ಬರ್ಬೋದು ಅಂತ ಹೇಳ್ತಾರೆ ನರೇಟರ್. ಹೌ ಕ್ಯಾನ್ ಐ ಸೇ ವಿಚ್ ಟೈಪ್ ಆಫ್ ಪ್ಲ್ಯಾಂಟ್ ಐ ವಿಲ್ ಸ್ಟಂಬಲ್ ಅಪಾನ್? ಜಸ್ಟ್ ಮೈ ಬ್ಯಾಡ್ ಲಕ್ ಇಫ್ ಐ ಗೆಟ್ ಒನ್ ವಿಚ್ ಕಿಲ್ ಮೀ. ಸೊ ಅದಕ್ಕೆ ಮಾರ ಹೇಳ್ತಾನೆ, ಯಾವ ಪ್ಲ್ಯಾಂಟ್ ಅಂತ ನಾನು ಕನ್ಸಿಡರ್ಡ್ ಮಾಡೋಕ್ಕಾಗತ್ತೆ, ಅದರಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಂಟು ನನ್ನ ಸಾಯಿಸ್ಬಿಟ್ರೆ ಅಂತ ಹೇಳ್ತಾನೆ. ದೆನ್ ವೈ ಆರ್ ಯು ಆಸ್ಕಿಂಗ್ ಮೀ ಟು ಟ್ರೈ? ಸೊ ಮತ್ತೆ ನರೇಟರ್ ಹೇಳ್ತಾರೆ, ಹಂಗಿದ್ಮೇಲೆ ನನಗೆ ಯಾಕೆ ಟ್ರೈ ಮಾಡೋಕ್ಕೆ ಹೇಳ್ತಿದ್ಯಾ? ಬಿಕಾಸ್ ಯು ಆರ್ ದ ಒನ್ ಹೂ ಇಸ್ ಅಕ್ಯೂಸಿಂಗ್ ಮೀ ಆಫ್ ಲೈ. ಸೊ ಮಾರ ಹೇಳ್ತಾನೆ, ನೀವೇ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ಸಪೋಸ್ ಯು ಕಮ್ ಅಪಾನ್ ದ ಒನ್ ದಟ್ ವಿಲ್ ಬ್ರಿಂಗ್ ಬ್ಯಾಕ್ ಯೋರ್ ಯೂತ್. ಸೊ ಅದಕ್ಕೆ ಮತ್ತೆ ನರೇಟರ್ ಹೇಳ್ತಾರೆ, ಏನಾದರೂ ಆ ಥರ ಪ್ಲ್ಯಾಂಟ್ ತಿನ್ಬೇಕಾದ್ರೆ ನಿನ್ನ ಯೂತು ಮತ್ತು ನಿನ್ನ ಯೌವನದ ಕಾಲ ಮತ್ತೆ ಬಂದುಬಿಟ್ರೆ ಏನು ಮಾಡ್ತೀಯಾ? ಐ ಡೋಂಟ್ ಈವನ್ ವಾಂಟ್ ದಟ್. ಇಫ್ ಐ ಬಿಕಮ್ ಯಂಗ್ ಐ ವಿಲ್ ಹ್ಯಾವ್ ಟು ಮ್ಯಾರಿ ಅಗೇನ್. ಲೆಟ್ ದಟ್ ಬಿ, ಬಟ್ ಡೋಂಟ್ ಥಿಂಕ್ ದಟ್ ಸಚ್ ಅ ಪ್ಲ್ಯಾಂಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಅವರ್ ಫಾರೆಸ್ಟ್, ಈ ಸೆಡ್ ಆ್ಯಂಡ್ ಟೋಲ್ಡ್ ಮೀ ಅನದರ್ ಸ್ಟೋರಿ. ಸೊ ಆಗ ನರೇಟರ್ ಹೇಳಿದಾಗ ಮಾರ ಮತ್ತೆ ಹೇಳ್ತಾನೆ, ಅಯ್ಯೋ ಅದನ್ನು ಬಿಡಿ, ಮತ್ತೆ ನಾನೇನಾದರೂ ನನ್ನ ಯೌವನದ ವಯಸ್ಸಿಗೆ ಏನಾದರೂ ಬಂದರೆ ನಾನು ಮತ್ತೆ ಮದುವೆ ಆಗಬೇಕಾಗುತ್ತೆ. ಆದರೆ ಅಂತಹ ಪ್ಲ್ಯಾಂಟ್ಸು ಈ ಫಾರೆಸ್ಟಲ್ಲಿ ಎಕ್ಸಿಸ್ಟ್ ಆಗೋದೇ ಇಲ್ಲ ಅಂದರೆ ಅಂತಹ ಪ್ಲ್ಯಾಂಟ್ಸು ಈ ಫಾರೆಸ್ಟಲ್ಲಿ ಇಲ್ಲವೇ ಇಲ್ಲ ಅಂತ ಮಾರ ಹೇಳಿ ಇನ್ನೊಂದು ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ.
ಸೊ ಇಷ್ಟು ಪಾರ್ಟ್ 1. ಸೊ ಕತೆ ಎಲ್ಲಿಂದ ಶುರು ಆಗೋದು ಅಂತಂದರೆ, ಕಾಫಿ ಸೀಡ್ ಬೆಡ್ಗೆ ಅವರು ಬ್ಯಾಂಬೂ ಫ್ರೇಮ್ನ ತರಬೇಕಾಗಿರುತ್ತೆ. ಸೊ ಸಣ್ಣಗೆ ಕ್ರೀಪರ್ ಥರ ಕೇಳಿದಾಗ ಅವನು ಎಲ್ಲ ಥರ ತಂದಿರ್ತಾನೆ. ಸೊ ಮಾರ ಆಗ ಬೈತಾನೆ. ಸೊ ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ. ಅಲ್ಲಿಂದ ಕ್ಯೂರಿಯಾಸಿಟಿ ನರೇಟರ್ಗೂ ಸಹ ಶುರು ಆಗುತ್ತೆ. ಅದಾದಮೇಲೆ ಒಂದು ಕ್ರೀಪರ್ ಇದೆ, ಅದಕ್ಕೆ ಶಾಪ ಇದೆ ಅಂತ ಹೇಳ್ತಾನೆ. ಅದಾದಮೇಲೆ ಸೊ ದೆನ್ ಅವನು ಯಾವುದೋ ಬ್ಯಾಂಬೂ ಫ್ರೇಮ್ ಏನೋ ತರಕ್ಕೆ ಹೋದಾಗ ಮಾರಂಗೆ ಹೇಟಾಗುತ್ತೆ. ಸೊ ಅಲ್ಲಿಗೆ ಇಂಗ್ಲೀಷ್ ಮ್ಯಾನ್ ಹತ್ರ ಅದಕ್ಕೆ ಕ್ಯೂರ್ ಮಾಡೋಕ್ಕೆ ಹೋಗ್ತಾನೆ. ಸೊ ನೆಕ್ಸ್ಟು ಅದಾದಮೇಲೆ ಅವನು ಟೀತ್ ಹೆಂಗೆ ಲಾಸ್ ಆಯಿತು ಅಂತ ಹೇಳ್ತಾನೆ. ಸೊ ಅಲ್ಲಿಂದ ನೆಕ್ಸ್ಟ್ ಕತೆ ಇನ್ನೊಂದು ಹೇಳ್ತಾನೆ. ಸೊ ಅದನ್ನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ. ಥ್ಯಾಂಕ್ ಯು.